ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ. ಹೌದು, ಸದ್ಯದ ಮಟ್ಟಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರ ಕೊಡಲಿಕ್ಕೆ ರೆಡಿ ಆಗ್ತಾ ಇರುವಂಥದ್ದು. ಯಾವ ರೀತಿ ಹಾಕ್ತಾರೆ, ಏನು ಕತೆ, ಅದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಜಮೆ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಕಮೆಂಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಎಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ, ನಿಮ್ಮ ಅಕೌಂಟಿಗೆ ಹಣ ಬಂದಿದೆ ನೋಡಿ. ಯಾಕಂತಂದರೆ ಒಂದಿಷ್ಟು ಜನರಿಗೆ ನಾನು ಹೇಳಿದ್ದು ಕೂಡ ಕೆಲವರಿಗೆ ಅರ್ಥ ಆಗಲ್ಲ. ಯಾಕಂತಂದರೆ ನಾನು ಹೇಳಿದ್ರು ಕೂಡ ಕೆಲವರು ಹೇಳ್ತೀರಾ, ಬಿಡಿ ಸರ್, ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ, ಸರ್ಕಾರದಿಂದ ₹1 ಹಣ ಬಂದಿಲ್ಲ, ಏನು ಹೇಳ್ತೀರಾ ಸರ್, ಇಲ್ಲಿ ಯಾರನ್ನ ಹೇಳೋದು, ಯಾರನ್ನ ಬಿಡೋದು, ಯಾರನ್ನ ಕೇಳೋದು, ಏನು ನಮ್ಗೆ ಅರ್ಥನೇ ಆಗಲ್ಲ ಇಲ್ಲಿ ಅನ್ನುವಂಥದ್ದು ಒಂದಿಷ್ಟು ಜನರ ಮಾತು. ಅದರಲ್ಲಿ ಇನ್ನೊಂದಿಷ್ಟು ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬಂದಿದೆ, ನಮಗೆ ತುಂಬ ಖುಷಿ ಇದೆ ಅಂದರೆ ಕಮೆಂಟ್ ಮಾಡ್ತಾರೆ, ನಮ್ಗೆ ಖುಷಿ ಇದೆ ಸರ್, ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅಂತ ಕಮೆಂಟ್ ಮಾಡಿದ್ರೆ. ಇನ್ನೊಂದಿಷ್ಟು ಜನ ಹೇಳ್ತಾರೆ, ಸರ್ ಬಿಡಿ ಸರ್, ನಾವು ಏನು ಮಾಡುವಂಥದ್ದಂತ. ಅಂದರೆ ಇದರಲ್ಲಿ ಎರಡೂ ಕ್ಯಾಟಗರಿ ಇದೆ. ಅಂತಂದರೆ ಒಬ್ಬರು ಖುಷಿ ಪಡ್ತಾರೆ, ಒಬ್ಬರು ಬೇಜಾರಾಗ್ತಾರೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು ಇಷ್ಟೇ, ಇದನ್ನು 3ನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಈಗ 2 ಕ್ಯಾಟಗರಿ ಇದೆ, ನಾನು ಹೇಳಿದೆ ಆವಾಗ. 2 ಕ್ಯಾಟಗರಿಯಲ್ಲೂ ಮಾತಾಡ್ತಾರೆ, ಹೀಗೂ ಮಾತಾಡ್ತಾರೆ, ಹಾಗೂ ಮಾತಾಡ್ತಾರೆ. ಅಂತಂದರೆ ಹಾಗೂ ಮಾತಾಡ್ತದ್ದು ತಪ್ಪಲ್ಲ. ಈಗ ಯಾರು ಹಣ ಬಂದಿದೆ ಅವ್ರು ಹೇಳ್ತಾರೆ, ಹಾಂ ಸರ್ಕಾರಕ್ಕೆ ಒಳ್ಳೆಯದಾಗಲಿ, ನಮ್ಗೆ ಹಣ ಬಂದಿದೆ ಸರ್, ಗುಡ್ ನ್ಯೂಸ್ ಸರ್, ಖುಷಿ ಖುಷಿ ಅಂತ. ಇನ್ನೊಬ್ಬರು ಮಾತಾಡ್ತಾರೆ, ನಮ್ಗೆ ಹಣನೇ ಬಂದಿಲ್ಲ ಸರ್, ಏನು ಸರ್ಕಾರ ಆಗೀಗಂತ. ನಾನು ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ನಿಮ್ಮೊಂದು ಮೊಬೈಲ್ ನಂಬರಲ್ಲಿ ತುಂಬ ಜನ ಮಾಡ್ತಾ ಇರುವಂಥ ದೊಡ್ಡ ತಪ್ಪು, ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಮಾಡಿಲ್ಲ. ಆ್ಯಂಡ್ ಮೊಬೈಲ್ ನಂಬರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿದೆ, ಆದರೆ ಆ ಮೊಬೈಲ್ ನಂಬರ್ ಡೆಡ್ ಆಗಿದೆ. ಈ ಒಂದು ಪ್ರಾಬ್ಲಮ್ನಿಂದ ನೀವು ಹೊರ ಬರುವಂಥದ್ದು ಹೇಗೆ? ಹೌದು, ತುಂಬ ಜನರಿಗೆ ನಾನು ಆಗಲೇ ಹೇಳಿದ್ದೀನಿ. ಆದರೆ ಇಲ್ಲಿ ಏನು ಮಾಡಬೇಕು ನೀವು ಅಂದರೆ, ನಿಮ್ಮ ಒಂದು ಮೊಬೈಲ್ ನಂಬರ್ನ ಏನು ಮಾಡಬೇಕು, ಸರಿ ಮಾಡುವಂಥದ್ದು ಹೇಗೆ, ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಸಿಂಪಲ್. ಇದನ್ನು ನೀವು ಕರೆಕ್ಟಾಗಿ ನೋಡಿ, ಸಿಂಪಲಾಗಿ ನಾನು ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳೋವಂಥ ಅಗತ್ಯ ಇಲ್ಲ. ಮೊಬೈಲ್ ನಂಬರನ್ನು ಸರಿ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಗೃಹಲಕ್ಷ್ಮಿ ಕಾಂಗ್ರೆಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಕುಟುಂಬದ ಮಹಿಳೆಯರಿಗೆ ಪ್ರತಿ ತಿಂಗಳು ₹2,000 ಹಣವನ್ನು ಹಾಕ್ತೀವಿ ಅಂತ ಹೇಳಿದರು. ಸರ್ ನಮ್ಗೆ ಹಾಕಿಲ್ಲ ಇನ್ನೂ ಕೂಡ ಅನ್ನುವಂಥದ್ದು ಒಂದಿಷ್ಟು ಜನರ, ಅಂದರೆ ನಿಮ್ಮ ಒಂದು ಆಲ್ಮೋಸ್ಟ್ ನಿಮ್ಮ ಮನದಾಳದ ಮಾತನ್ನು ನೀವು ಹೇಳ್ತಾ ಇದ್ದೀರಾ, ತಪ್ಪಂತಲ್ಲ. ಅಂತಂದರೆ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ನಮ್ಗೆ ಇನ್ನೂ ಕೂಡ ಹಣ ಹಾಕಿಲ್ಲ, ಏನು ಸರ್ ಇದು, ನಮಗೆ ಇಲ್ಲಿ ಸರ್ಕಾರ ಏನಾದರೂ ಮೋಸ ಮಾಡ್ತಾಯಿದೆ ಅಂತ. ಅಂದರೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಅಂತ. ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಏನು ಮಾಡಬೇಕು ಅದಕ್ಕೆ, ಏನಾದರೂ ಒಂದು ಇರುತ್ತಲ್ಲ, ಈಗ ನಾವು ಈಗ ಹಿಂಗೆ ಮಾಡಿದರೆ ಹಂಗಾಗತ್ತೆ ಅಂತ. ಈಗ ಏನು ಮಾಡಬೇಕು ಅದಕ್ಕೆ ಅಂದರೆ, ಈಗ ತಲೆ ಕೆಡಿಸ್ಕೊಳ್ಳೋಂಥ ಆಗತ್ತಿಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳಿದೆ, ಇದಕ್ಕೆ ಏನು ಮಾಡಬೇಕು, ಇದಕ್ಕೆ ಏನು ಮಾಡಿದರೆ ಸರಿ ಆಗ್ತದೆ ಅನ್ನುವಂಥದ್ದು ಒಂದಿಷ್ಟು ಜನರ ಆಸೆ. ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಏನು ಮಾಡಬೇಕು, ಏನು ಮಾಡಿದರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಮಾಡಿದರೆ ಹಣ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಏನು ಮಾಡಬೇಕು ಅನ್ನುವಂಥದ್ದು ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರ, ನಿಮ್ಮೊಂದು ಆಧಾರ್ ಕಾರ್ಡ್ ಅಪ್ಡೇಟ್, ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಎಲ್ಲ ಆದರೂ ಕೂಡ ನೀವು ಇನ್ನೊಂದು ನಾನು ಎಲ್ರಿಗೂ ಹೇಳುವಂಥದ್ದು, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳುವಂಥದ್ದು, ನಾನು ಇಷ್ಟೊತ್ತವರೆಗೆ ನೋಡಿರುವಂಥದ್ದು ಮೇಲೆ, ದಯವಿಟ್ಟು ಈ KYC NCP ಮ್ಯಾಪಿಂಗನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಸ್ಟ್ರೈಟ್ ಫಾರ್ವರ್ಡ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಷ್ಟೇ. ಏನು ಕೂಡ ವರಿ ಮಾಡ್ಕೊಳ್ಳೋಂಥ ಅಗತ್ಯ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ, ಹಾಗಾಗಿ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ಇದನ್ನು ತಿಳಿಸ್ಕೊಡಿ. ಕಂಪ್ಲೀಟಾಗಿ ನಾನು ಎಲ್ಲರ ಬಳಿ ಕೇಳ್ಕೊಳ್ಳುವಂಥದ್ದು ಅಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ಇದನ್ನು ತಿಳಿಸ್ಕೊಡಿ. ಸಿಂಪಲ್ ಆಗಿ ಕೇಳುವಂಥದ್ದು ಇಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ಇದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡಿ ಅಂತ ನಾನು ಕೇಳುವಂಥದ್ದು. ನಾನು ಇಷ್ಟೇ ಹೇಳುವಂಥದ್ದು, ಯಾರೆಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ. ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಬರುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ನೋಡಿ. ಯಾರಿಗೆ ಹಣ ಬರುತ್ತೆ, ಹಣ ಬರಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಮೈನ್ ಥಿಂಗ್ಸ್ ಏನಪ್ಪ ಅಂತಂದರೆ, ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಎಲ್ರಿಗೂ ಕೂಡ, ಮೈನಾಗಿ ಇಲ್ಲಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು. ನಾನು ಹೇಳಿದ್ದೀನಿ, ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀನಿ ನಾನು.
ಮತ್ತು ಇನ್ನೊಂದು, ಹಾಗಾಗಿ ಕಾಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಒಂದು ಬಾರಿ ಕಾಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅಂತ ಅದನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲೂ ಎಲ್ರಿಗೂ ಅರ್ಥ ಆಗುತ್ತೆ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಡೆಫಿನೆಟಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಸಿಂಪಲಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ನಾನು ಏನು ಹೇಳಿದೆ, KYC ಅಂತಲ್ಲ, ಏನು ಹೇಳಿದೆ ಅದನ್ನು ಫಾಲೋ ಮಾಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಅದರೊಟ್ಟಿಗೆ ವೀಡಿಯೋವನ್ನು ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ, ಕೊನೆ ಅಂದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೇಳ್ಬೋದು ಸ್ನೇಹಿತರೆ, ಅದನ್ನೆಲ್ಲ ಬೇಗ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್, ಅದನ್ನೆಲ್ಲ ಬೇಗ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಈಗ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ನೆಲ್ಲ ಬೇಗ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾತಲ್ಲ, ಯಾಕಪ್ಪ ಅಂತಂದರೆ ಈಗ ಒಬ್ಬರು ಸಚಿವರು ನಾವು 2,000 ರೂಪಾಯಿ ನಾಳೆಯಿಂದ ಹಾಕ್ತೀವಿ ಅನ್ನುವಂಥದ್ದು ಕೋಟಿಯ ಒಂದು ಮಾತಾಗುತ್ತೆ. ಹಾಗಾಗಿ ಈಗ 2,000 ರೂಪಾಯಿ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ, ಡೆಫಿನೆಟಾಗಿ ಕೋಟಿಯನ್ನು ಒಂದೇ ಕ್ಷಣದಲ್ಲಿ ನಾವು ನಾಳೆ ಹಾಕ್ತೀವಿ ಅಂತಂದ್ರೆ ಆಯ್ತಲ್ಲ, ಇಂದಿಷ್ಟು ಕೋಟಿ ಹೋಯಿತು, ಅದೇ ಹೇಳ್ತಾ ಇರುವಂಥದ್ದು. ಅಂದರೆ ಹೋಯ್ತು ಅಂದರೆ ಹಾಗಲ್ಲ, ಅವರು ಬಿಡುಗಡೆ ಮಾಡ್ತಾ ಇರುವಂಥದ್ದು ನಮ್ಗೆ ಖುಷಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ, ಈಗ DBT ಮುಖಾಂತರ ಹಣವನ್ನು ಹಾಕ್ತಾ ಇರುವಂಥದ್ದು ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಅಂದರೆ ಈಗ ಹಣ ಜಮೆ ಆಗ್ತಾ ಇಲ್ಲ, ನಮಗೆ ಹಣ ಬಂದಿಲ್ಲ, ನಮಗೆ ಇಲ್ಲಿ ಸರ್ಕಾರದ ಹತ್ರ ಹಣ ಇಲ್ವಾ, ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಕ್ವೆಶನ್ಗಳು ಮತ್ತು ಒಂದಿಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿಗಳು ಹೆಚ್ಚಾಗ್ತಾ ಇದೆ. ಈಗ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈಗ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಬರಬೇಕು, ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಈಗ ಆಲ್ಮೋಸ್ಟ್ ಈಗ ತುಂಬ ಜನ ಪಡ್ಕೊಂಡಿದ್ದೀರಿ ಹಣವನ್ನು, ಆದರೆ ಕೆಲವರು ಹಣವನ್ನು ಪಡ್ಕೊಂಡಿಲ್ಲ, ಅಂಥವ್ರು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದೇ ಒಂದು ಲೈಕಿಂದ ನಿಮಗೆ ತುಂಬ ಮಾಹಿತಿಗಳು ಸಿಗುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟು, ಆಧಾರ್ ಕಾರ್ಡ್ ಅಪ್ಡೇಟು, ಪ್ಯಾನ್ ಕಾರ್ಡ್ ಅಪ್ಡೇಟು, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ತುಂಬ ಜನ ಮಾಡ್ತಾಯಿಲ್ಲ, ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ತುಂಬ ಜನರಿಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಏನಂತಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ನಾನು ಹೇಳಿದ್ದೆ, ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ KYC ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಆ್ಯಂಡ್ ಇಲ್ಲಿ 2,000 ರೂಪಾಯಿ ಹಣ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ಜನರಿಗೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದು ತುಂಬ ಜನ ಇಲ್ಲಿ KYC ಮಾಡಿಲ್ಲ ಅನ್ನುವಂಥ ಒಂದು ಕೊರಗಲ್ಲಿದ್ದೀರಾ. ಅಂದರೆ KYC ನಾವು ಮಾಡೇ ಇಲ್ಲಲ್ಲ ಸರ್, ನಮಗೆ ಹೇಗೆ ಬರುತ್ತೆ ಹಾಗೆ ಹೇಗೆ ಅನ್ನುವಂಥದ್ದು, ಅದ್ರ ಬಗ್ಗೆನೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ. KYCನೂ ಕೂಡ ಡೆಫಿನೆಟಾಗಿ ಹಣ ಜಮೆ, ಅಂದರೆ KYCನೂ ಬೇಗ ಹಣ, ಅಂದರೆ ನಿಮ್ಗೆ KYC ಮಾಡಿದಿರ ಅಂತಲೇ ಡೆಫಿನೆಟಾಗಿ ಹಣ ಬರುತ್ತೆ. ಆ್ಯಂಡ್ KYCಯಿಂದ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. KYCನೂ ಕೂಡ ಮಾಡ್ಕೊಳ್ಳಿ ಎಲ್ಲರೂ ಕೂಡ. KYCಯಿಂದನೂ ಕೂಡ ಡೆಫಿನೆಟಾಗಿ ತುಂಬ ಜನರಿಗೆ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಆ ಒಂದು ರಿಸಲ್ಟ್ ತುಂಬ ಜನರಿಗೆ ಶಾಕ್ ಅನಿಸ್ತು. ಯಾಕಪ್ಪ ಅಂತಂದರೆ KYC ಮಾಡಿನೇ ಡೆಫಿನೆಟಾಗಿ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಆ್ಯಂಡ್ ಇದೊಂದು ಖುಷಿ ಪಡುವಂಥ ವಿಚಾರ, ಆ್ಯಂಡ್ ಖುಷಿ ಆಗುವಂಥ ಸಂಗತಿ, ಆ್ಯಂಡ್ ಖುಷಿ ಪಡುವಂಥ ವಿಚಾರನೇ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ KYCಯಿಂದ ಹಣ ಬರುವಂಥದ್ದು ಆ್ಯಂಡ್ KYCಯಿಂದ ಹಣ ಪಡ್ಕೊಳ್ಳುವಂಥದ್ದು ಏನು ಸಣ್ಣ ವಿಚಾರ ಅಲ್ಲ. ಆ್ಯಂಡ್ 4,000 ರೂಪಾಯಿ ಹಣ ಬಂದಿರ್ಬೋದು, ಅಥವಾ 5,000 ರೂಪಾಯಿ, 6,000 ರೂಪಾಯಿ ಎಷ್ಟೇ ಇರ್ಬೋದು, ಅದರಲ್ಲಿ ಏನು ಕಮ್ಮಿ ಅಂತಲ್ಲ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಇನ್ನು ಮುಂದೂ ಕೂಡ ಆಗಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದನ್ನು ನಾನು ಹೇಳಿದೆ. ಈಗ ಏನಪ್ಪ ಅಂದ್ರೆ ಒಂದು NCPI ಮ್ಯಾಪಿಗೆ ಒಂದು KYC ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಮಾಡಿ ಈ ರೀತಿ ಮಾಡಿ ಅಂತ. ಕೆಲವರು ಮಾಡಲ್ಲ, ನಾನೇನು ಮಾಡ್ಲಿಕ್ಕೆ ಆಗಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲ್ಲ. ಯಾಕಪ್ಪ ಅಂತಂದರೆ ಅವ್ರವ್ರ ಇಷ್ಟ. ನೀವು ಮಾಡ್ಬೋದು, ಈಗ ಮಾಡಿದವನು ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಮ ಅನಿಸಿಕೆ ಹೇಗಿರುತ್ತೆ ಆ ಲೆವೆಲಿಗೆ, ಅಂತಂದರೆ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ನಾನು ಹೇಳುವಂಥದ್ದನ್ನು ಕೆಲಸವನ್ನು ಕೆಲವರು ಕರೆಕ್ಟಾಗಿ ಮಾಡ್ತಾರೆ, ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ತಾರೆ. ಅದು ತುಂಬ ಖುಷಿ ಆಗುತ್ತೆ ನನಗೆ. ಯಾಕಪ್ಪ ಅಂತಂದರೆ ಹೇಳೋದನ್ನು ಮಾಡ್ತಾರೆ, KYC ಮಾಡಿ ಅದು ಮಾಡಿ ಇದು ಮಾಡಿ ಅಂತಂದಾಗ ಪಟ್ಟ ಮಾಡ್ತಾರೆ. ಕೆಲವರು ಈ ಹಣವನ್ನು ಪಡ್ಕೊಳ್ತಾರೆ, ಡೆಫಿನೆಟಾಗಿ ಹಣ ಬರುತ್ತೆ. ಆದರೆ ಕೆಲವರು ಹಣವನ್ನು ಪಡ್ಕೊಳ್ಳಲ್ಲ, ಕೆಲವರು ಹಣ ಬರಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು, ಇದನ್ನೆಲ್ಲ ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ. ಆ್ಯಂಡ್ ಆಲ್ರೆಡಿ ನಾನು ನಿಮಗೆ ತುಂಬ ಜನರಿಗೆ ಹೇಳಿದ್ದೆ, ಇದ್ರ ಬಗ್ಗೆ ಮತ್ತೊಮ್ಮೆ ಹೇಳುವಂಥದ್ದು ಏನು ಇಲ್ಲ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಮೊದಲೇ ಕೂಡ, ಈಗಲೂ ಕೊಡ್ತಾ ಇದ್ದೀನಿ. ಏನು ದೊಡ್ಡ ವಿಚಾರ ಅಲ್ಲ, ಸಿಂಪಲಾಗಿ ಹಣ ಬಂದೇ ಬರುತ್ತೆ. ಆ್ಯಂಡ್ ದಯವಿಟ್ಟು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅದು ಬೇಡ. ಡೆಫಿನೆಟಾಗಿ ಹಣ ಬರಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಮೇಯ್ನಾಗಿ ಸಣ್ಣದೊಂದು ನಾನು ಇಲ್ಲೇ ಹೇಳಿಬಿಡ್ತೇನೆ, ಸಿಂಪಲಾಗಿ ಪೆನ್ಷನ್ ಹಣದ ಬಗ್ಗೆ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ. ಅಂದರೆ
DM ಕೂಡ ಮಾಡಿದ್ರಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿದ್ರಿ, ಪೆನ್ಷನ್ ಹಣ ಬಂದಿಲ್ಲ, ಪೆನ್ಷನ್ ಹಣ ಬಂದಿಲ್ಲ, ಪೆನ್ಷನ್ ಹಣ ಬಂದಿಲ್ಲ, ಪೆನ್ಷನ್ ಹಣ ಬಂದಿಲ್ಲ ಅನ್ನುವಂಥ ಒಂದಿಷ್ಟು ಕ್ವೆಶ್ಚನನ್ನು ತುಂಬ ಅಂದರೆ ತುಂಬ ಜನ ಕೇಳಿದ್ರಿ. ಪೆನ್ಷನ್ ಹಣ ಬಂದಿಲ್ಲ ಸರ್ ಅನ್ನುವಂಥದ್ದು ಯಾಕೆ, ಯಾರಿಗೆ ಹಣ ಬರ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಮಾತನ್ನು ಒಂದಿಷ್ಟು ಜನ ಕೇಳಿದ್ರಿ, ಒಂದಿಷ್ಟು ಜನ ಹೇಳಿದ್ರು, ನನಗೆ ಹೇಳಿದರು ಆಲ್ಮೋಸ್ಟ್ ತುಂಬ ಜನ. ಪೆನ್ಷನ್ ಹಣ ಈಸಿಯಲ್ಲಿ ಹಣ ಬರುತ್ತೆ, ನಿಮ್ಗೆ ಯಾರು ಹೇಳಿದ್ರು ಬರಲ್ಲ ಅಂತ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಣ ಬರ್ತಾಯಿದೆ, ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಒಂದಿಷ್ಟು ಮಾತು ಇಲ್ಲ. ಡೆಫಿನೆಟಾಗಿ ಹಣ ಬರುತ್ತೆ, ನೀವು ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಪೆನ್ಷನ್ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಪೆನ್ಷನ್ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಒಂದು ಬಾರಿ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ